ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ? ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಬೇಸಿಕ್ ಗೇಟ್ಸ್. ದೇರ್ ಆರ್ 7 ಗೇಟ್ಸ್. ಅದರಲ್ಲೇ ನಾನು ನಿಮಗೆ ಬೇಸಿಕ್ ಗೇಟ್ಸ್ ಹೇಳ್ಕೊಟ್ಟೆ. ಅದಾದಮೇಲೆ ಯೂನಿವರ್ಸಲ್ ಗೇಟ್ಸು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ವೈ ದೇ ಆರ್ ಕಾಲ್ಡ್ ಯೂನಿವರ್ಸಲ್ ಗೇಟ್ಸ್ ಆಲ್ಸೋ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ವೈ ದೇ ಆರ್ ಕಾಲ್ಡ್ ಯೂನಿವರ್ಸಲ್ ಗೇಟ್ಸ್ ಅಂದರೆ ಬಿಕಾಸ್ ಬೈ ಯೂಸಿಂಗ್ ದೋಸ್ 2 ಗೇಟ್ಸ್, ದಟ್ ಈಸ್ NAND ಆ್ಯಂಡ್ NOR, ವಿ ಕ್ಯಾನ್ ಇಂಪ್ಲಿಮೆಂಟ್ ಆಲ್ ಅದರ್ ಗೇಟ್ಸ್. ಕರೆಕ್ಟಾ? ಅದರಿಂದ ಅದನ್ನು ಯೂನಿವರ್ಸಲ್ ಗೇಟ್ಸ್ ಅಂತ. ಈಗ ಇನ್ನು 2 ಗೇಟ್ಸ್ ಉಳ್ಕೊಂಡು ಹೋಗಿದೆ, ದಟ್ ಈಸ್ XOR ಗೇಟ್ ಮತ್ತು XNOR ಗೇಟ್ ಅಂತ. ಸಿ, ಇಲ್ಲಿ XOR ಅಂತಂದರೆ ಫುಲ್ ಫಾರ್ಮ್ ಏನು ಅಂತಂದರೆ ಎಕ್ಸ್ಕ್ಲೂಸಿವ್ಲಿ ಆರ್ ಗೇಟ್ ಅಂತ. ಎಕ್ಸ್ಕ್ಲೂಸಿವ್ಲಿ, ಸಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ವರ್ಡ್. ಎಕ್ಸ್ಕ್ಲೂಸಿವ್ಲಿ ಅಂದರೆ ಮೀನಿಂಗ್ ಏನು? ಈಗ ನ್ಯೂಸ್ ನೋಡ್ತಾ ಇರ್ತೀರಾ ಅಂದ್ಕೊಳ್ಳಿ, ಆ ನ್ಯೂಸಲ್ಲಿ ಒಂದು ಸ್ಕ್ರೋಲಿಂಗ್ ಬರುತ್ತೆ ಎಕ್ಸ್ಕ್ಲೂಸಿವ್ಲಿ ಅಂತ. ಅಥವಾ ನೀವೇನಾದರೂ ಒಂದು ಫಾರ್ ಎಕ್ಸಾಂಪಲ್ ಕನ್ನಡ ನ್ಯೂಸ್ ಚಾನಲ್ ತುಂಬ ನೋಡ್ತಾ ಇದ್ರೆ ಅವ್ರು ಹೇಳ್ತಾರೆ ನಮ್ಮಲ್ಲೇ ಮೊದಲು ಅಂತ ಒಂದು ರೀಸೆಂಟಾಗಿ ಒಂದು ಟ್ರೆಂಡಿಂಗಲ್ಲಿದೆ ನಮ್ಮಲ್ಲೇ ಮೊದಲು. ಅಂದರೆ ಆ ಪರ್ಟಿಕ್ಯುಲರ್ ನ್ಯೂಸ್ ಏನಿದೆ ಆ ನ್ಯೂಸು ಅವ್ರ ನ್ಯೂಸ್ ಚಾನಲಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಒನ್ ಥಿಂಗ್. ಸಪೋಸ್ ನೀವು ನೆಟ್ಫ್ಲಿಕ್ಸು ಅಮೆಝಾನೋ ಯೂಸ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಮನಿ ಹೈಸ್ಟ್, ಒನ್ ಆಫ್ ದ ಸೀರೀಸ್ ದಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಅವೈಲೇಬಲ್ ಇನ್ ನೆಟ್ಫ್ಲಿಕ್ಸಲ್ಲಿ ಬಿಟ್ಟರೆ ಇನ್ನೆಲ್ಲೂ ಸಿಗಲ್ಲ. ಎಕ್ಸ್ಕ್ಲೂಸಿವ್ ಅಂದ್ರೇ ವರ್ಡ್ ಏನು? ಸೊ ವಾಟ್ ಡಸ್ ಇಟ್ ಮೀನ್? ದ ವರ್ಡ್ ಎಕ್ಸ್ಕ್ಲೂಸಿವ್ ಏನು ಸ್ಪೆಸಿಫೈ ಮಾಡುತ್ತೆ? ಅಲ್ಲಿ ಮಾತ್ರ, ಇನ್ನೆಲ್ಲೂ ಸಿಗಲ್ಲ, ಅಥವಾ ಅವ್ರ ಹತ್ರ ಮಾತ್ರ, ಇನ್ನೆಲ್ಲೂ ಸಿಗಲ್ಲ. ಎಕ್ಸ್ಕ್ಲೂಸಿವ್ ಅಂದರೆ ಸಮಥಿಂಗ್ ಸ್ಪೆಷಲ್. ಇನ್ನು ಸಿಂಪಲಾಗಿ ಹೇಳಬೇಕು ಅಂದರೆ, ಈಗ ಎಕ್ಸ್ಕ್ಲೂಸಿವ್ಲಿ ಆರ್ ಗೇಟ್ ಇದೆ, ಆಯಿತಾ? ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆ ಫಸ್ಟು ಆರ್ ಗೇಟು ಮತ್ತು ಆ್ಯಂಡ್ ಗೇಟು ಒಂದ್ಸಲ ಟ್ರೂತ್ ಟೇಬಲ್ ನೋಡೋಣ, ಆಯಿತಾ? ಸೊ ಫಸ್ಟು ಆರ್ದು ಬರಿತೀನಿ, ಆಮೇಲೆ ಆ್ಯಂಡ್ ಬರಿತೀನಿ. ಆರ್ ಏನು ಮಾಡುತ್ತೆ ಅಂತಂದರೆ ಬೇಸಿಕಲಿ ಇಟ್ ಡಸ್ ಅಡಿಷನ್ ಬೇಸಿಕಲಿ. ಆ್ಯಂಡ್ ಏನು ಮಾಡುತ್ತೆ ಅಂದರೆ ಮಲ್ಟಿಪ್ಲಿಕೇಶನ್, ಆಯಿತಾ? ಆ್ಯಂಡ್ ಆಲ್ಸೋ ಐ ಟೋಲ್ಡ್ ಯು ಆರ್ ಏನಂತ ಮಾಡಬೇಕು? ವೆನ್ ಒನ್ ಆಫ್ ದಿ ಇನ್ಪುಟ್ ಇಸ್ ಹೈ, ದ ಔಟ್ಪುಟ್ ಇಸ್ ವಾಟ್? ಹೈ. ಸೊ ಇಲ್ಲಿ ಇನ್ಪುಟ್ಸು A, B, ಔಟ್ಪುಟ್ ಏನು ಬರುತ್ತೆ? ಈಗ ಇದು 0 0 1 1. ಇದು ಹೇಳ್ಕೊಟ್ಟಿದ್ದೀನಿ ಹೆಂಗೆ ಬರೀಬೇಕು. 0 1 0 1, 0 + 0 0, 0 + 1 1, 1 + 0 ಇವನ್ 1, 1 + 1 1, 2 ಬರಲ್ಲ ಡಿಜಿಟಲಲ್ಲಿ, ಆಯಿತಾ? ನಾವು ಆ್ಯಂಡ್ ಗೇಟ್ಗೂ ಏನು ಹೇಳಿದೆ ನಿಮಗೆ? ಇನ್ಪುಟ್ಸ್ ಆರ್ A B, ಔಟ್ಪುಟ್ ಇಲ್ಲೇನು ಬರುತ್ತೆ? ಈಗ ಔಟ್ಪುಟ್ ಇಲ್ಲಿ A or B ಬರುತ್ತೆ. ಸರಿನಾ? ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಈಗ ಇಲ್ಲಿ ಔಟ್ಪುಟ್ ಏನು ಬರುತ್ತೆ? A.B, ದಟ್ ಈಸ್ A ಆ್ಯಂಡ್ B ಅಂತ ಓದಬೇಕು. ಇದು A or B, ಅದು A ಆ್ಯಂಡ್ B. ಇಲ್ಲೂ ಇನ್ಪುಟ್ಸ್ ಏನಿದೆ? 0 0 1 1, 0 1 0 1. ಬೇಸಿಕಲಿ ಆ್ಯಂಡ್ ಅಂದರೆ ಏನು ಮಾಡುತ್ತೆ ಅಂತಂದರೆ ಮಲ್ಟಿಪ್ಲಿಕೇಶನ್. 0 × 0 0, 0 × 1 0, 1 × 0 0, 1 × 1 1. ಕರೆಕ್ಟ್ ಅಲ್ವಾ? ಇವಾಗ ಆರ್ಗೂ ಮತ್ತು ಆ್ಯಂಡ್ಗೂ ಒಂದು ಕಾನ್ಫ್ಲಿಕ್ಟ್ ಇದೆ ನೋಡಿ. ಕಾನ್ಫ್ಲಿಕ್ಟ್ ಅಂದರೆ ಜಗಳ ಇದೆ. ಹೆಂಗೆ ಕಂಡುಹಿಡಿತೀವಿ ಅಂದರೆ, ವಾಟ್ ಈಸ್ 1 × 1 1, ಅಗೇನ್ ವಾಟ್ ಈಸ್ 1 + 1 1. ಈ ಆರ್ ಗೇಟು ಇಟ್ ವಾಸ್ ಸಪೋಸ್ ಟು ಪರ್ಫಾರ್ಮ್ ದ ಲಾಜಿಕ್. ಯಾವುದಾದ್ರು ಒಂದು ಇನ್ಪುಟ್ ಹೈ ಇದ್ರೆ ಔಟ್ಪುಟ್ ಏನು ಬರಬೇಕಿತ್ತು? ಹೈ. ಇಲ್ಲಿ 2 ಇನ್ಪುಟ್ ಹೈ ಇದ್ರೆ ಔಟ್ಪುಟ್ ಏನಿದೆ? ಹೈ ಇದೆ. ಅಬ್ಸರ್ವ್ ದಿಸ್ ಒನ್. ಇದನ್ನು ಮಾತ್ರ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಔಟ್ಪುಟ್ಟನ್ನು ಟ್ಯಾಲಿ ಮಾಡಿ. ಈಗ 2 ಒಂದೇ ತಾನೆ. ಈ ಒಂದು ಪರ್ಟಿಕ್ಯುಲರ್ ಕಂಡೀಷನ್ಗೆ ಆರ್ ಗೇಟ್ ಈಸ್ ಬಿಹೇವಿಂಗ್ ಆಸ್ ವಾಟ್ ನಾವು? ಆ್ಯಂಡ್ ಗೇಟ್, ರೈಟ್? ಆ್ಯಕ್ಚುಲಿ 1 + 1 ಎಷ್ಟು ಬರಬೇಕು? 0 1 ಕ್ಯಾರಿ ಬರಬೇಕು. ಎಷ್ಟು ಬರುತ್ತೆ? 0 1 ಕ್ಯಾರಿ. ಬಟ್ ಈ ಗೇಟಲ್ಲಿ ನಮಗೆ ಡ್ರಾಬ್ಯಾಕ್ ಏನು ಅಂತಂದರೆ, even though we say addition, it is actually performing the function of what? Multiplication. So 1 + 1 ಎಷ್ಟು? 0. ಕ್ಯಾರಿ ಎಷ್ಟು ಬರಬೇಕು? 1. ಬಟ್ ಆ್ಯಕ್ಚುಲಿ ನಾವು ಈ ಗೇಟ್ನ ಯೂಸ್ ಮಾಡಿದಾಗ ಅಫ್ಕೋರ್ಸ್ ಆರ್ ಆಪ್ರೇಷನ್ನೇ ಆಗುತ್ತೆ. 0 + 0 0, 0 + 1 1, 1 + 0 1. ಬಟ್ 1 + 1 ಎಷ್ಟು ಬರಬೇಕು? 0 ವಿತ್ ಕ್ಯಾರಿ 1. ಹೌದಾ? ಬಟ್ ಇಲ್ಲೇನಾಗ್ತದೆ, ಈ ಆರ್ ಗೇಟ್ದು ಒಂದು ಡ್ರಾಬ್ಯಾಕ್ ಏನು? 1 + 1 ಇದ್ರೂ ಕೂಡ ಔಟ್ಪುಟ್ ಎಷ್ಟು ಕೊಡುತ್ತೆ? 1 ಕೊಡುತ್ತೆ. ವಿಚ್ ಇಸ್ ಎಕ್ಸಾಕ್ಟ್ಲಿ ಸಿಮಿಲರ್ ಆಸ್ ವಾಟ್? ಆ್ಯಂಡ್ ಕೂಡ ಅದೇ ತಾನೆ. 1 1 ಎಷ್ಟು ಬಂತು? 1. ಸೊ ಈ ಒಂದು ಪರ್ಟಿಕ್ಯುಲರ್ ಓನ್ಲಿ ಥಿಂಕ್ ಅಬೌಟ್ ಓನ್ಲಿ ದಿಸ್ ಪರ್ಟಿಕ್ಯುಲರ್ ಕಂಡೀಷನ್.
ಈ ಕಂಡೀಷನ್ನ ಮತ್ತೆ ಈ ಕಂಡೀಷನ್ನ ಟ್ಯಾಲಿ ಮಾಡಿದಾಗ ಆರ್ ಈಸ್ ಫಂಕ್ಷನಿಂಗ್ ಆಸ್ ವಾಟ್ ನಾವು ಆ್ಯಂಡ್. ಸೊ ಈ ಡ್ರಾಬ್ಯಾಕ್ನ ಓವರ್ಕಮ್ ಮಾಡೋದಕ್ಕೆ ಅಂದರೆ ಆರ್ ಅಂದರೆ ಆರ್ ಮಾತ್ರ ಆಗಬೇಕು, ಬಟ್ ಏನಾಗಬಾರ್ದು, ಆ್ಯಂಡ್ ಆಪರೇಷನ್ ಆಗಬಾರ್ದು. ಸೊ ಐ ನೀಡ್ ಎಕ್ಸ್ಕ್ಲೂಸಿವ್ಲಿ ಆರ್ ಆಪರೇಷನ್. ಐ ಡೋಂಟ್ ವಾಂಟ್ ಆ್ಯಂಡ್ ಆಪರೇಷನ್. ಇದು ಆ್ಯಂಡ್ ಆಪರೇಷನ್ ತಾನೆ, ಬಿಕಾಸ್ 1 into 1 is 1. When you say 1 into 1 ಅಥವಾ 1 1 is 1, that is AND operation. Again 1 1 is supposed to be 0, but still you are getting how much? 1. Therefore OR gate is behaving as what now? AND gate for this particular condition. ಇವಾಗ ಏನು ಮಾಡ್ತಾರೆ, ಸ್ವಲ್ಪ ಎಲೆಕ್ಟ್ರಾನಿಕ್ಸ್ನ ಡೆವಲಪ್ ಮಾಡೋರು, ಈ ಆರ್ ಗೇಟ್ ಸರ್ಟನ್ ಫಾಲ್ಟ್ಸ್ ಇದೆ, ಈ ಆರ್ ಅನ್ನೋದು ಆರ್ ಮಾತ್ರ ಮಾಡಬೇಕು, ಆ್ಯಂಡ್ ಮಾಡಬಾರ್ದು. ಸೊ ಆರ್ ಸಪೋಸ್ ಟು ಪರ್ಫಾರ್ಮ್ ಓನ್ಲಿ ವಾಟ್, ಆರ್ ಆಪರೇಷನ್ ಅಂತ ಹೇಳಿ ಏನು ಮಾಡಿದ್ರು, ದೇ ಹ್ಯಾವ್ ಇನ್ವೆಂಟೆಡ್ ಸಮ್ ನ್ಯೂ ಗೇಟ್ ಕಾಲ್ಡ್ exclusively OR gate. Exclusively OR gate, the name itself it indicates it performs only OR operation, nothing else. It performs only OR operation. It does not perform what? AND operation. Either the logic symbol ಹೆಂಗ್ ಬರುತ್ತೆ, exclusive OR gate definition ಆಮೇಲೆ ನೋಡೋಣ. ಸೊ ಲಾಜಿಕ್ ಸಿಂಬಲ್ ನೋಡಿ, ನಿಮಗೆ OR gate ಬರುತ್ತಲ್ವಾ, ಸೇಮ್ ಇದು OR gate, ರೈಟ್. ಈಗ ಇಲ್ಲಿ ಒಂದು ಹಿಂದ್ಗಡೆ ಒಂದು ಕೊಂಬು ಹಾಕಿ, ಡನ್. ಈ ಎರಡು ಕೊಂಬಿಂದ ಎರಡು ಲೈನ್ ಹಿಡೀರಿ. 2 input ಎಕ್ಸ್ಕ್ಲೂಸಿವ್ ಆರ್ ಗೇಟ್. ಔಟ್ಪುಟ್ನ ಹೆಂಗೆ ಬರಿತೀವಿ ಅಂದರೆ y is equal to a ಎಕ್ಸ್ಕ್ಲೂಸಿವ್ b ಅಂತ ಓದ್ಬೇಕು. ಇದನ್ನು a ಎಕ್ಸ್ಕ್ಲೂಸಿವ್ b. ಕ್ಲಿಯರ್? ನೀವು ಸಪೋಸ್ ಈ ಥರ ಬರೆದ್ರೆ ದಿಸ್ ಇಸ್ a or b, ಆಯಿತಾ. ಬಟ್ ಇದಕ್ಕೂ ವ್ಯತ್ಯಾಸ ಇರಬೇಕಲ್ವಾ, ಅದಕ್ಕೆ ಆರ್ ಗೇಟ್ಗೆ ಹಿಂದೆ ಕೊಂಬ್ ತಗ್ಲಾಕ್ತೀವಿ. ಇದನ್ನ ಎ ಎಕ್ಸ್ಕ್ಲೂಸಿವ್ ಬಿ, ಅಥವಾ ಕೆಲವೊಬ್ರು ಎ ಮಾಡ್ಯುಲಸ್ ಬಿ ಅಂತಾನು ಹೋಗ್ತಾರೆ. ಇಟ್ ಡಿಪೆಂಡ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಡೆಫಿನೇಷನ್, ಎಸ್ ವಿ ವಿಲ್ ರೈಟ್ ಇಟ್, ಬಟ್ ಡೋಂಟ್ ರನ್ ಬಿಹೈಂಡ್ ದಿ ಡೆಫಿನೇಷನ್. ನಾವು ಇಟ್ಸೆಲ್ಫ್ ನೀವೇ ಓನ್ ಆಗಿ ಏನು ಮಾಡಬೇಕು, ಡೆಫಿನೇಷನ್ನ ಡಿಫೈನ್ ಮಾಡಬೇಕು, ಸರಿನಾ. ಸೊ ಡೆಫಿನೇಷನ್ನ ಡಿಫೈನ್ ಮಾಡೋಕ್ಕೆ ಮುಂಚೆ ವಿಲ್ ಗೋ ಫಾರ್ ಟ್ರೂತ್ ಟೇಬಲ್. ಸೊ ಏನು ಬರೆಯೋಣ, ನಾನು ಇಲ್ಲಿ ಟ್ರೂತ್ ಟೇಬಲ್ ಬರೀತೀನಿ ನೋಡಿ, ಟ್ರೂತ್ ಟೇಬಲ್, ಸರಿನಾ. ಈ ಎ ಎಕ್ಸ್ಕ್ಲೂಸಿವ್ ಬಿನ ಯು ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ಎ ಬಿ ಬಾರ್ ಆರ್ ಎ ಬಾರ್ ಬಿ. ಇದನ್ನ ನೆನ್ಪಿಟ್ಕೊಂಡಿರಿ, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಎ ಎಕ್ಸ್ಕ್ಲೂಸಿವ್ ಬಿ, ಇದರದ್ದು ಅದರ್ ವರ್ಷನ್ ಏನೋ ಎ, ಅಂದರೆ ಬೂಲಿಯನ್ ಎಕ್ಸ್ಪ್ರೆಷನ್ ಏನೋ ಎ ಬಿ ಕಾಂಪ್ಲಿಮೆಂಟ್ ಆರ್ ಎ ಬಾರ್ ಬಿ, ಸರಿನಾ. ಈಗ ಟ್ರೂತ್ ಟೇಬಲ್ನ ಬಿಲ್ಡ್ ಮಾಡಕ್ಕೆ ಹೋಗ್ತೀವಿ ಅನ್ಕೊಳ್ಳೋಣ. ಫಸ್ಟ್ ಹೌದು ಬರೀಬೇಕಾಗುತ್ತೆ, ಸರಿನಾ. ಈಗ ಇನ್ಪುಟ್ಸ್ ನೋಡೋಣ, ದೆನ್ ವಿಲ್ ಗೋ ಫಾರ್ ವಾಟ್, ಔಟ್ಪುಟ್ಸ್. ಇನ್ಪುಟ್ ಯಾವ್ದು, ಎರಡು ಇನ್ಪುಟ್ ಅಲ್ವಾ. ಎರಡು ಇನ್ಪುಟ್ ಅಂದರೆ ಪಾಸಿಬಲ್ ಔಟ್ಪುಟ್ಸ್ ಹೌ ಮೆನಿ, 4. ಎ ಬಿ. ಔಟ್ಪುಟ್ y ಇಸ್ ಈಕ್ವಲ್ ಟು ಏನು ಹೇಳಿ, ಎ ಎಕ್ಸ್ಕ್ಲೂಸಿವ್ ಬಿ. ಸೊ ಇನ್ಪುಟ್ಸು 0 0 1 1 0 1 0 1 0 plus 0 0 0 plus 1 1 1 plus 0 1 1 plus 1 0. 1 ಬರೆದ್ಬಿಟ್ರೆ ಆರ್ ಆಗೋಯ್ತಲ್ಲ, ಅರ್ಥ ಮಾಡ್ಕೊಳ್ಳಿ. 1 plus 1 1 ಬರೆದ್ಬಿಟ್ರೆ ದಟ್ ಈಸ್ ಅಗೇನ್ ವಾಟ್ ನಾವು ಆರ್ ಆಪರೇಷನ್. ಈ ಕಂಡೀಷನ್ ಎಲಿಮಿನೇಟ್ ಮಾಡಬೇಕಲ್ವಾ ನಾವು. ಈ ಕಂಡೀಷನ್ ಪ್ರಕಾರ ಆಕ್ಚುಲಿ 1 plus 1 ಎಷ್ಟು ಬರಬೇಕು, 0. ಬಟ್ ದಿಸ್ ಆರ್ ಗೇಟ್ ಇಸ್ ಪರ್ಫಾರ್ಮಿಂಗ್ ವಿಚ್ ಫಂಕ್ಷನ್ ನಾವು, ಆ್ಯಂಡ್ ಅದನ್ನ ರಿಮೂವ್ ಮಾಡೋಕ್ಕೆ ತಾನೆ ಆ ಗೇಟ್ ಹೊಸದಾಗಿ ಇನ್ವೆಂಟ್ ಮಾಡಿರೋದು. ಇದು ಎಕ್ಸ್ಕ್ಲೂಸಿವ್ ಆರ್ ಆಯ್ತು ನೋಡಿ. ಈಗ ಆರ್ ಮಾತ್ರ ಮಾಡುತ್ತೆ, ಆ್ಯಂಡ್ ಮಾಡಲ್ಲ. ಬಿಕಾಸ್ ಒಂದು ಇನ್ಪುಟ್ ಹೈ ಇತ್ತಾ, ಔಟ್ಪುಟ್ ಏನಿರುತ್ತೆ, ಹೈ ಇರುತ್ತೆ. ಒಂದು ಇನ್ಪುಟ್ ಹೈ ಇದೆಯಾ, ಔಟ್ಪುಟ್ ಏನಿದೆ, ಹೈ ಇದೆ. ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಲೋ, ಔಟ್ಪುಟ್ ಇಸ್ ಲೋ. ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಹೈ, ಔಟ್ಪುಟ್ ಇಸ್ ಸ್ಟಿಲ್ ಲೋ. ಕರೆಕ್ಟ್? ಹೌ ಡು ಯು ಡಿಫೈನ್ ದಿಸ್ ನಾವು? ಸೊ ಡೆಫಿನೇಷನ್ ಹೆಂಗೆ ಬರೀಬೋದು ಈಗ, ಸೊ ಕೇಳಿಸ್ಕೊಳ್ಳಿ, ಆಮೇಲೆ ಬರ್ಕೊಳ್ಳಿರುತ್ತೆ. ಡೆಫಿನೇಷನ್ ಹೆಂಗೆ ಬರೀಬೋದು? ಸೊ ಡೆಫಿನೇಷನ್ ಶುಡ್ ಬಿ ಬೇಸ್ಡ್ ಆನ್ ದ ಟ್ರೂತ್ ಟೇಬಲ್. ಇಟ್ ಶುಡ್ ನಾಟ್ ಬಿ ಮಗಪ್ ಮಾಡಿದ್ರೆ ಡೆಫಿನೇಷನ್ ಕುತ್ಕೊಳ್ಳಲ್ಲ. ಟ್ರೂತ್ ಟೇಬಲ್ನ ಅಬ್ಸರ್ವ್ ಮಾಡಿ ಡಿಫೈನ್ ಮಾಡಿ. 2-3 ಥರ ಡಿಫೈನ್ ಮಾಡ್ಬೋದು ನೀವು. ಈಗ an exclusive OR gate is a logic gate whose output is high. When odd inputs are high. Odd inputs ಅಂದರೆ ಅರ್ಥ ಏನು? ಸಿ ಈವನ್ ಅಂದರೆ 2, ಆಡ್ ಅಂದ್ರೆ ಏನು, ಯಾವುದಾದ್ರೂ ಒಂದು. ನೋಡಿ ಇಲ್ಲಿ ಒಂದು ಲೋ ಇದೆ, ಒಂದು ಹೈ ಇದೆ. ಒಂದು ಹೈ ಇದೆ, ಇನ್ನೊಂದು ಲೋ ಇದೆ. ಸೊ ವೆನ್ ಆಡ್ ಇನ್ಪುಟ್ಸ್ ಆರ್ ಹೈ, ದ ಔಟ್ಪುಟ್ ಈಸ್ ಹೈ. One way of defining. An exclusive OR gate is a logic gate whose output is
ಹೈ ವೆನ್ ಆಡ್ ಇನ್ಪುಟ್ಸ್ ಆರ್ ಲೋ. ಆಡ್ ಇನ್ಪುಟ್ಸ್ ಆರ್ ಲೋ ಅಂದ್ರೇನು, ಇದು ಹೈ ಆಯ್ತಾ, ಇದು ಹೈ, ಬಟ್ ಒಂದೇನಿದೆ, ಲೋ ಇದೆ. Second way of defining. Third way of defining. An exclusive OR gate is a logic gate whose output is low. Whose output is low when both the inputs are low or high. Correct? ನೋಡಿ, ಎರಡು ಇನ್ಪುಟ್ಸ್ ಲೋ ಇದೆಯಾ, ಔಟ್ಪುಟ್ ಲೋ. ಎರಡು ಇನ್ಪುಟ್ಸ್ ಹೈ ಇದೆಯಾ, ಔಟ್ಪುಟ್ ಏನಿದೆ, ಲೋ ಇದೆ. ನೀವು ಹೆಂಗಾದರೂ ಡಿಫೈನ್ ಮಾಡ್ಕೋಬಹುದು. ದಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ಯೋರ್ ಟ್ರೂತ್ ಟೇಬಲ್, ಬಟ್ ನಾಟ್ ಬೇಸ್ಡ್ ಆನ್ ಟೆಕ್ಸ್ಟ್ ಬುಕ್ ಡೆಫಿನಿಷನ್. ಸೊ ವಾಟ್ ಈಸ್ ಅನ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್? ಎಕ್ಸ್ಕ್ಲೂಸಿವ್ ಆರ್ ಗೇಟ್ಗೂ ಏನು ವ್ಯತ್ಯಾಸ ಬರುತ್ತೆ? ಈ ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಆರ್ ಗೇಟಲ್ಲಿ ಏನಾಗ್ತದೆ, ಇಟ್ಸ್ ಆಕ್ಚುಲಿ ಪರ್ಫಾರ್ಮಿಂಗ್ ಆ್ಯಂಡ್ ಆಪರೇಷನ್. ಇದನ್ನ ರಿಮೂವ್ ಮಾಡೋದಕ್ಕೆ ನಾವೇನು ಮಾಡ್ಕೊಂಡ್ವಿ, ವಿ ಇನ್ವೆಂಟೆಡ್ ಸಮಥಿಂಗ್ ಕಾಲ್ಡ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್. ಈ ಎಕ್ಸ್ಕ್ಲೂಸಿವ್ ಆರ್ ಗೇಟ್ದು ಫಂಕ್ಷನ್ ಏನು ಅಂತಂದರೆ, ಇಟ್ ಪರ್ಫಾರ್ಮ್ಸ್ ಓನ್ಲಿ ವಾಟ್, ಆರ್ ಆಪರೇಷನ್. ಆರ್ ಅಂದ್ರೇನು, ಆ್ಯಡ್ ಮಾತ್ರ ಮಾಡುತ್ತೆ. ದಟ್ ಈಸ್ its output is high when its odd inputs are high or low, whatever. Odd inputs are high or low. Clear? ನೀವು ಬೇಕು ಅಂದರೆ ಈ ಲಾಜಿಕ್ನ ಇಲ್ಲ ಅಪ್ಲೈ ಮಾಡ್ಕೊಂಡು ಮಾಡ್ಬೋದು, ಬರುತ್ತೆ, ಬಟ್ ತುಂಬ ತಲೆ ಕೆಡ್ಸ್ಕೊಬಿಡಿ, ಸರಿನಾ? ಈ ಒಂದು ಕಂಡೀಷನ್ ನೆನ್ಪಿಟ್ಕೊಳ್ಳಿ, ಬಿಕಾಸ್ ನೀವು ಅದನ್ನೆಲ್ಲ ಮಾಡೋದು ಹೈಯರ್ ಕ್ಲಾಸಸಲ್ಲಿ ಮಾಡ್ತೀರಾ. ಐ ನಾಟ್ ಸೇಯಿಂಗ್ ಯು ನಾಟ್ ಸಪೋಸ್ ಟು ಡೂ. ನೀವು ಅಗೇನ್ ಸಿಮಿಲ್ ಎ ಅಂತ, ಎ ಬಾರ್, ಬಿ ಬಾರ್ ಏನು ಬರುತ್ತೆ, ಈಗ ಬಿ 0 ಅಂದರೆ ಬಿ ಬಾರ್ ಎಷ್ಟು ಬರುತ್ತೆ, 1 ಬರುತ್ತೆ. ಇಲ್ಲಿ 0 ಇದೆ, ಸೊ 0 into 1 is again 0 ಬರುತ್ತೆ. ಐ ಮೀನ್ 0 ಆರ್ ಎ ಬಾರ್ ಬಿ. ಸೊ ಇದಕ್ಕೆ ಆ್ಯಕ್ಚುಲಿ ಟ್ರೂತ್ ಟೇಬಲ್ ಬಿಲ್ಡ್ ಮಾಡಬೇಕು, ಬಟ್ ಇಷ್ಟು ಸಾಕು, ಆಯಿತಾ? ನಿಮ್ಗೇನು ಗೊತ್ತಿರಬೇಕು, ನಾನು ಕಂಪ್ಯಾರಿಷನ್ ಬರೆದಿದ್ದೀನಿ, ಬೇಕಾದ್ರೆ ಸೈಡಲ್ಲಿ ಬರೆದಿಟ್ಕೊಳ್ಳಿ. ಕಂಪ್ಯಾರಿಷನ್ ಏನಕ್ಕೆ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಅನ್ನೋ ಕಾನ್ಸೆಪ್ಟ್ ಇಂಟ್ರಡ್ಯೂಸ್ ಆಯಿತು ಅಂತ. ನೆಕ್ಸ್ಟು ಇದು ಟೈಮಿಂಗ್ ಡಯಾಗ್ರಾಮ್ ಬರೆಯೋದು. ಅಫ್ಕೋರ್ಸ್ ಐ ಹ್ಯಾವ್ ಟಾಟ್ ಯು ಹೌ ಟು ರೈಟ್ ವಾಟ್ ನಾ ಟೈಮಿಂಗ್ ಡಯಾಗ್ರಾಮ್. See, examination point of view in the timing diagram is not important, but ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಅಗೇನ್ ಟೈಮಿಂಗ್ ಡಯಾಗ್ರಾಮ್, ಫಸ್ಟು ಇನ್ಪುಟ್ಸ್ ತಗೊಳ್ಳಿ, ಎ ಬಿ, ದೆನ್ ಫೈನಲಿ ಔಟ್ಪುಟ್ ತಗೊಳ್ಳಿ. ಸೊ ಎ ಈಸ್ ಅನ್ ಇನ್ಪುಟ್, ಬಿ ಈಸ್ ಅನ್ ಇನ್ಪುಟ್, ಆ್ಯಂಡ್ ಔಟ್ಪುಟ್ ಏನಿದೆ, ಎ ಎಕ್ಸ್ಕ್ಲೂಸಿವ್ ಬಿ. ಎಷ್ಟು ಇನ್ಪುಟ್ಸ್ ತಗೋತಿದ್ದೀರಾ, 4 2 3 4 ಅಲ್ವಾ? ಫಸ್ಟ್ ಇನ್ಪುಟ್ಸ್ ನೋಡಿ, ಫಸ್ಟ್ ಏನಿದೆ, 0 0 1 1. ಅದಕ್ಕೆ ತಕ್ಕಂಗೆ ಇಲ್ಲಿ ಪ್ಲಾಟ್ ಮಾಡಿ. 0 ಇದು 0ನಾ, ನೆಕ್ಸ್ಟು 0, ನೆಕ್ಸ್ಟು 1, ಆಮೇಲೆ ನೆಕ್ಸ್ಟು 1. ಸೊ 0 0 1 1, ರೈಟ್? ನೆಕ್ಸ್ಟ್ ಏನಿದೆ, ಬಿ ಅಂದರೆ ಏನಿದೆ, 0 1 0 1. ಸೊ ಹೆಂಗೆ ಬರೀತೀರಾ ಈಗ, 0 1 0 1. ಸೊ ದಟ್ ಈಸ್ 0 1 0 1. ಫೈನಲ್ ಆಗಿ ಔಟ್ಪುಟ್ ಏನು ಬರ್ತಿದೆ, 0 1 1 0. ಸೊ ಹೌ ಡು ಯು ರೆಪ್ರೆಸೆಂಟ್ ದಿಸ್? 0 1 1 0. So 0 1 1 0. Done? Timing diagram as simple as like that. Alva? ಇವೆಲ್ಲ ಕೇಳಲ್ಲ ನಿಮಗೆ. ಬೇಸಿಕಲಿ ವಾಟ್ ಈಸ್ ಅನ್ ಎಕ್ಸ್ಕ್ಲೂಸಿವ್ ಗೇಟ್, ಡ್ರಾ ಇಟ್ಸ್ ಲಾಜಿಕ್ ಸಿಂಪಲ್ ಆ್ಯಂಡ್ ಟ್ರೂತ್ ಟೇಬಲ್ ಅಷ್ಟೇ ಕೇಳ್ತಾರೆ. ನೀನೇ ಬರೀಪ ಡೆಫಿನೇಷನ್ ನೋಡಿಕೊಂಡು. An exclusively OR gate is a logic gate, correct? Whose output is high when odd inputs are high, right? Next, ಇದಕ್ಕೆ ಪಿನ್ ಡಯಾಗ್ರಾಮ್ ಒಂದಿದೆ. ಸೊ ಪಿನ್ ಡಯಾಗ್ರಾಮ್ ಅಂದರೆ ಏನು ಅಂತ ನಿಮಗೆ ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ. ಒಂದು ಐ ಸಿ ಇದೆ ನಿಮಗೆ, ದಟ್ ಈಸ್ IC 7486. IC 7486 ಇದು 2 ಮಾರ್ಕ್ಸ್ ಕೇಳ್ತಾರೆ. ಡ್ರಾ ದಿ ಪಿನ್ ಡಯಾಗ್ರಾಮ್ ಆಫ್ IC 7486. ಸೊ ಹೈಯರ್ ಕ್ಲಾಸಸ್ ಹೋದ್ರೆ ಯೂಶಲಿ ಅವ್ರು ಬ್ಲೂ ಪ್ರಿಂಟ್ಸೇ ಕೊಡ್ತಾರೆ, ಐ ಮೀನ್ ICದು. ಬಟ್ ಇಲ್ಲಿ PUCನಲ್ಲಿ ಅವ್ರು ಕೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ, ಆಯಿತಾ? ಸೊ ಈಗ IC 7486 ನೋಡಿ, IC 7400 ಆ್ಯಂಡ್ ಗೇಟ್ಸ್ ಇರುತ್ತೆ. ಅಂದರೆ IC 7402 ಆರ್ ಗೇಟ್ಸು. ಸೀಕ್ವೆನ್ಷಿಯಲ್ ಆಗಿ ಬನ್ನಿ. ಆ್ಯಂಡ್ ಎ ಆಯಿತು, ಓ ಆಯಿತು, ನೆಕ್ಸ್ಟು ಎಕ್ಸ್, ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಬಂದರೆ ಎಕ್ಸು. ಸೊ ವಿ ಆರ್ ಗೋಯಿಂಗ್ ಫಾರ್ IC 7486.
86 is again ಇದು ನಿಮಗೆ 14 ಪಿನ್ನು ಇವನು ಅವತ್ತು ಹೇಳ್ಕೊಟ್ಟೆ ನಿಮಗೆ ಈ ಥರ ಇದೇನು ಸಿಂಬಲ್ ಇಂಡಿಕೇಟ್ ಮಾಡುತ್ತೆ ಪಿನ್ ಕೌಂಟಿಂಗ್ ಎಲ್ಲಿಂದ ತೊಗೋಬೇಕು ಅನ್ನೋದು ಐ ಸಿ ಮೇಲೆ ಇರುತ್ತೆ. ಸೊ ಐ ಸಿ ಅವತ್ತಿತ್ತು ಇದೆಯಲ್ಲ. ಸೊ ಇದು 8 ಪಿನ್ ಐ ಸಿ ಇದು ಆಯಿತಾ. ಈ ಐ ಸಿ ಮೇಲೆ ನಿಮಗೆ ಒಂಥರ ಕರ್ವ್ ಶೇಪ್ ಕೊಟ್ಟಿರ್ತಾರೆ ಆ್ಯಂಡ್ ದೀಸ್ ಆರ್ ದಿ ಪಿನ್ಸ್ ಐ ಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ಇಲ್ಲಿ ನಿಮಗೆ 14 ಪಿನ್ಸ್ ಇರೋದ್ರಿಂದ ದಿಸ್ ಇಸ್ ಪಿನ್ ನಂಬರ್ 1, ಪಿನ್ ನಂಬರ್ 2, ಪಿನ್ ನಂಬರ್ 3, ಅದೇ ಥರ ಬರ್ಕೊಂಬನ್ನಿ 4, 5, 6 and 7. I told you 7 is always connected to ground. 7 is always connected to ground. ಅಂದರೆ ಬ್ಯಾಟ್ರಿನಲ್ಲಿ 2 ಟರ್ಮಿನಲ್ಸ್ ಇರುತ್ತೆ, ಪಾಸಿಟಿವ್ ಮತ್ತು ನೆಗೆಟಿವ್. ಸೊ ಇಲ್ಲಿ ಈ ಪಿನ್ ಇದೆಯಲ್ವಾ, ನಿಮಗೆ ಬ್ರೆಡ್ ಬೋರ್ಡ್ ಯೂಸ್ ಮಾಡಿದೆಯಾ ನೀವು ಲ್ಯಾಬ್ಗಳಲ್ಲಿ? ಸೊ ಆ ಬ್ರೆಡ್ ಬೋರ್ಡಲ್ಲಿ ಗ್ರೌಂಡಿಂಗ್ ಗೊತ್ತಿರುತ್ತೆ. ಪಿನ್ ನಂಬರ್ 7ನ ಗ್ರೌಂಡಿಗೆ ಕನೆಕ್ಟ್ ಮಾಡ್ತೀರಾ. ಅದೇ ಥರ ಯು ಕ್ಯಾನ್ ಟೇಕ್ ಹಿಯರ್ 8, 9, 10, 11, 12, 13 and finally 14. So 14 is connected to VCC ಅಂದರೆ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ ಅಥವಾ ಸಪ್ಲೈ ವೋಲ್ಟೇಜ್ ಅಂತಲೂ ಕರಿತೀವಿ. ಸೊ ಈಗ ಇದಕ್ಕೆ ಇದ್ರ ಒಳಗಡೆ ಈ ಐ ಸಿ ಒಳಗಡೆ ನಮಗೆ ದಟ್ ಈಸ್ ಐ ಸಿ 7486 ಅಲ್ಲಿ ನಮಗೆ ವಿ ಹ್ಯಾವ್ 4 ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಸಿಗುತ್ತೆ. ಸೊ ಒಂದೇ ಐ ಸಿ ಒಳಗಡೆ ಎಷ್ಟು ಗೇಟ್ ಸಿಗುತ್ತೆ? 4 ಎಕ್ಸ್ಕ್ಲೂಸಿವ್ ಗೇಟ್ ಸಿಗುತ್ತೆ. ಸಿ ಸಿಂಪಲ್ ಡಯಾಗ್ರಾಮ್. 3 is output here, 3 is output, 2 is input, 1 is input. ಸರಿನಾ? ಅದೇ ಥರ ಇಲ್ಲಿ 6 ಏನಾಗುತ್ತೆ ಈಗ ಔಟ್ಪುಟ್ ಆಗುತ್ತೆ ಸೆಕೆಂಡ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್ಗೆ. ಸೊ ಪಿನ್ ನಂಬರ್ 6 is output, pin number 5 and pin number 4 are inputs. In the same manner you have here. So this is the definite question, sir? Maybe one of the definite question. ಆಯ್ತಾ? ಈಗ pin number 9 is an input, pin number 10 is an input. Next ಅದೇ ಥರ finally we have one more, that is in what way the last discussion, sir? Draw the pin diagram of IC7486. Same number is configuration. So manufacturer will always manufacture like this because entire ಅರ್ಥಲ್ಲಿರೋ ಎಲ್ಲರೂ ಕೂಡ ಯಾರ್ಯಾರು ಸರ್ಕ್ಯೂಟ್ ಡಿಸೈನ್ ಮಾಡಬೇಕು ಅಂತ just bring this IC. They knows the configuration inside. So according to that they'll connect it. Okay, ಯಾವ ಪಿನ್ ಇನ್ಪುಟ್ ಯಾವ ಪಿನ್ ಔಟ್ಪುಟ್ ಅಂತ ಹೇಳಿ ಆಯ್ತಾ. ಸೊ ಇದು ಪಿನ್ ಡಯಾಗ್ರಾಮ್ ಆಯಿತು. ಸೊ ಒನ್ ಥಿಂಗ್ ಯು ಅಂಡರ್ಸ್ಟುಡ್ ವೈ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಆ್ಯಂಡ್ ಸೆಕೆಂಡ್ ಥಿಂಗ್ ಯು ಅಂಡರ್ಸ್ಟುಡ್ ಅದರದ್ದು ಬೂಲಿಯನ್ ಎಕ್ಸ್ಪ್ರೆಷನ್ ಏನಿದೆ, ಟ್ರುತ್ ಟೇಬಲ್ ಹೆಂಗೆ ಬರೀಬೇಕು, ಟೈಮಿಂಗ್ ಡಯಾಗ್ರಾಮ್ ಹೆಂಗೆ ಬರೀಬೇಕು. ಈಗ ಕೇಳ್ತಾರೆ ಏನಂದರೆ ರಿಯಲೈಸ್ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಬೈ ಯೂಸಿಂಗ್ ಬೇಸಿಕ್ ಗೇಟ್ಸ್ ಅಂತ ಕೇಳ್ತಾರೆ. ಅಂದರೆ ಟ್ರುತ್ ಟೇಬಲ್ ಮಾತ್ರ ರಬ್ ಮಾಡ್ತಾ ಇದ್ದೀನಿ. ಏನು ಕೇಳ್ತಾರೆ? ರಿಯಲೈಸ್ ವಾಟ್ ಎಕ್ಸ್ ಆರ್ ಗೇಟ್ 3 ಮಾರ್ಕ್ಸಿಗೆ ಕೇಳ್ತಾರೆ ಇದು. ರಿಯಲೈಸ್ ಎಕ್ಸ್ ಆರ್ ಗೇಟ್ ಯೂಸಿಂಗ್, ಇದು 3 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಯೂಸಿಂಗ್ ಬೇಸಿಕ್ ಗೇಟ್ಸ್ ಓನ್ಲಿ, ಯೂಸಿಂಗ್ ಬೇಸಿಕ್ ಗೇಟ್ಸ್ ಓನ್ಲಿ ಆಯಿತಾ. ಸೊ ರಿಯಲೈಸ್ ಎಕ್ಸ್ ಆರ್ ಗೇಟ್ ಯೂಸಿಂಗ್ ಬೇಸಿಕ್ ಗೇಟ್ಸ್ ಓನ್ಲಿ. ನೋಡಿ ಯಾವತ್ತೇ ಆಗಲಿ ಬೇಸಿಕ್ ಗೇಟ್ಸಿಂದ ರಿಯಲೈಸ್ ಮಾಡೋದು ತುಂಬ ಸಿಂಪಲ್ಲು. ಏನು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಈ ಬೂಲಿಯನ್ ಎಕ್ಸ್ಪ್ರೆಷನ್ನ ಮರಿಬೇಡಿ, ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು ನೆನ್ಪಿಟ್ಕೊಂಡ್ರೆ ರಿಯಲೈಸ್ ಮಾಡೋದು ಈಸಿ. ಫಸ್ಟು ಇದನ್ನು ಬರೀರಿ. ಏನಿದೆ ಇಲ್ಲಿ? ಎ ಬಿ ಬಾರ್ ಆರ್ ಅಥವಾ ಪ್ಲಸ್ ಎ ಬಾರ್ ಬಿ. ಇದನ್ನು ಇಟ್ಕೊಂಡೇ ನೀವೇನು ಮಾಡ್ತೀರಾ? ಈಗ ನಿಮಗೆ ಬೇಕಾಗಿರೋದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀರಾ ಆಯಿತಾ. ಈಗ ಫಸ್ಟು ನೋಡಿ, ಅಬ್ಸರ್ವ್ ಮಾಡಿ. ಫಸ್ಟ್ ಏನು ಅಬ್ಸರ್ವ್ ಮಾಡ್ತೀರಾ? ಫಸ್ಟ್ ಏನು ಬೇಕು ನಿಮಗೆ? ಎ ಬಿ ಬಾರ್ ಬಿಟ್ಬಿಡಿ. ಎ ಬಿ ಇದು ಮಲ್ಟಿಪ್ಲೈ ಆಗಿದೆಯಾ ಆ್ಯಡ್ ಆಗಿದೆಯಾ? ನಾರ್ಮಲ್ ಮ್ಯಾಥಮೆಟಿಕ್ಸಲ್ಲಿ ಎ ಬಿ ಅಂದರೆ ಏನರ್ಥ? ಎ ಇಂಟು ಬಿ, ಕರೆಕ್ಟ್ ತಾನೆ? ಎ ಇಂಟು ಬಿ.
ಸೊ ಅದಕ್ಕೆ ನಿಮಗೆ ಒಂದು ಆ್ಯಂಡ್ ಗೇಟ್ ಬೇಕು, ಒಂದು ಆ್ಯಂಡ್ ಗೇಟ್ ಬೇಕು. ಇದರದ್ದು ಔಟ್ಪುಟ್ ಏನು ಬರಬೇಕು ನಿಮಗೆ? ಎ ಬಿ ಬಾರ್ ಬರಬೇಕು. ಔಟ್ಪುಟ್ ಏನು ಬರಬೇಕು? ಎ ಬಿ ಬಾರ್ ಬರಬೇಕು, ಕರೆಕ್ಟ್ ಅಲ್ವಾ? ಸೊ ಎ ಬಿ ಬಾರ್ ಅಂತಂದರೆ ಫಸ್ಟ್ ಇಲ್ಲಿ ಎ ಇನ್ಪುಟ್ ಹಂಗೆ ಕೊಡೋಣ. ಸೊ ಲೆಟ್ ಮಿ ಟೇಕ್ ಹಿಯರ್, ನಾನು ಇಲ್ಲಿ ಎ ತೊಗೊಳ್ತೀನಿ, ಇಲ್ಲಿ ಬಿ ತೊಗೊಳ್ತೀನಿ. ಎ ಇಂದ ಒಂದು ವಯರು, ಬಿ ಇಂದ ಒಂದು ವಯರು, ಎ ಇಂದ ಒಂದು ವಯರು, ಬಿ ಇಂದ ಒಂದು ವಯರು, ಸರಿನಾ? ಈಗ ಎ ನೋಡಿ ಹಿಂಗೆ ಕೊಟ್ಟರೆ ಇದು ಕನೆಕ್ಟೆಡ್ ಆಗಿಲ್ಲ ಅಂತ ಅರ್ಥ. ಈ ಸಿಂಬಲ್ ಏನು ಇಂಡಿಕೇಟ್ ಮಾಡುತ್ತೆ? ವಯರ್ಸ್ ಆರ್ ನಾಟ್ ಕನೆಕ್ಟೆಡ್. ಸೊ ಇದು ಎ ಬಂತಾ? ಬಟ್ ಬಿ ಏನು ಬೇಕು ನನಗೆ? ಬಿ ಬಾರ್. ಬಿ ಬಾರ್ ಅಂದರೆ ಪ್ಲೇಸ್ ಅ ನಾಟ್ ಗೇಟ್ ಹಿಯರ್, ಕ್ಲಿಯರ್? ಸೊ ನಾಟ್ ಗೇಟ್ ಇಟ್ಟಾಗ ಇಲ್ಲಿ ಏನಿರುತ್ತೆ ಈಗ? ಬಿ. ನಾಟ್ ಗೇಟ್ ಏನು ಮಾಡುತ್ತೆ? ಬಿ ಬಾರ್, ರೈಟ್? ಸೊ ಬಿ ಏನಾಗುತ್ತೆ ಈಗ? ಬಿ ಬಾರ್. ಒಂದು ಇನ್ಪುಟ್ ಏನೀಗ? ಎ. ಇನ್ನೊಂದು ಇನ್ಪುಟ್ ಏನೀಗ? ಬಿ ಬಾರ್. ಸೊ ಟೋಟಲಿ ಇವೆರಡು ಯಾವ ಗೇಟ್ಗೆ ಹೋಗ್ತಿದೆ ಈಗ? ಆ್ಯಂಡ್ ಗೇಟ್ಗೆ. ವಾಟ್ ಇಸ್ ಯುವರ್ ಫೈನಲ್ ಔಟ್ಪುಟ್ ನಾವು? ಎ ಬಿ ಬಾರ್. ಅದೇ ಥರ ನೆಕ್ಸ್ಟ್ ಏನು ಬೇಕು ನಿಮಗೆ? ಎ ಬಾರ್ ಬಿ. ಸೊ ಎ ಬಾರ್ ಬಿ ಅಂದರೆ ಫಸ್ಟು ಎ ಇಂದ ಒಂದು ತಗೊಳ್ಳಿ, ನಾಟ್ ಗೇಟಿಗೆ ಕನೆಕ್ಟ್ ಮಾಡಿ. ಇಲ್ಲಿ ಎ, ಬಟ್ ಇಲ್ಲಿ ಬಂದರೆ ಏನಾಯ್ತು ಈಗ? ಎ ಬಾರ್. ಸೊ ಎಗೆ ಕಾಂಪ್ಲಿಮೆಂಟ್ ಬೇಕು, ಎ ಬಾರ್. ನೆಕ್ಸ್ಟ್ ಏನು ಬೇಕು? ಬಿ ಡೈರೆಕ್ಟ್ ಆಗೇ ಬೇಕು. ಸೊ ಬಿ ಡೈರೆಕ್ಟ್ ಆಗಿ ತಗೊಳ್ಳಿ. ಇವೆರಡರಿಂದ ಏನಾಗಿದೆ? ಎ ಬಾರ್ ಬಿ ಇಸ್ ಮಲ್ಟಿಪ್ಲೈಡ್ ತಾನೆ, ಅಂದರೆ ಯಾವ ಗೇಟು ಕೊಡ್ತೀರಾ ಈಗ? ಆ್ಯಂಡ್ ಗೇಟ್ಗೆ. ಸೊ ನಾನು ನಿಮ್ಗೆ ಏನಕ್ಕೆ ಫಸ್ಟ್ ಬೇಸಿಕ್ ಗೇಟ್ಸ್ ಹೇಳ್ಕೊಟ್ಟೆ ಅಂತಂದರೆ ಲಾಸ್ಟ್ 2 ಕ್ಲಾಸಸಲ್ಲಿ, ಬಿಕಾಸ್ ಇವೆಲ್ಲ ಬೇಸಿಕ್ ಗೇಟ್ಸ್ ಏನೇ ಫಸ್ಟ್ PUC ನಲ್ಲಿ ಓದಿರೋದು. ಇವು ಗೊತ್ತಿಲ್ಲ ಅಂತಂದರೆ ಸೆಕೆಂಡ್ PUC ಅರ್ಥ ಆಗೋದು ಕಷ್ಟ, ಕ್ಲಿಯರ್? ಸೊ ಈಗ ಎ ಬಾರ್, ಇನ್ನೊಂದು ಇನ್ಪುಟ್ ಏನೀಗ? ಬಿ. ಸೊ ಟೋಟಲಿ ಏನು ಬರುತ್ತೆ ಈಗ? ಎ ಬಾರ್ ಬಿ. ಸೊ ಒಂದು ಇನ್ಪುಟ್ ಏನು ಬಂತು? ಎ ಬಿ ಬಾರ್, ಡನ್. ನೆಕ್ಸ್ಟ್ ಇನ್ಪುಟ್ ನೆಕ್ಸ್ಟ್ ಔಟ್ಪುಟ್ ಏನು ಬಂತು? ಎ ಬಾರ್ ಬಿ. ಬಟ್ ಇವೆರಡಕ್ಕೂ ಏನಾಗಬೇಕೀಗ? ಪ್ಲಸ್ ಇದೆ. ಇವೆರಡಕ್ಕೂ ಏನಿದೆ? ಪ್ಲಸ್. ಪ್ಲಸ್ ಅಂದ್ರೆ ಏನು? ಆರ್. ಸೊ ಇವೆರಡನ್ನು ತಗೊಂಡ್ಬಂದ್ಬಿಟ್ಟು ಕನೆಕ್ಟೆಡ್ ಟು ಸಮ್ 2 ಇನ್ಪುಟ್ ಆರ್ ಗೇಟ್, ಕ್ಲಿಯರಾ? ಸೊ 2 ಇನ್ಪುಟ್ ಆರ್ ಗೇಟ್ ಕೊಟ್ರೆ ಔಟ್ಪುಟ್ ಏನು ಬರುತ್ತೆ ಈಗ? y ಇಸ್ ಈಕ್ವಲ್ ಟು ಎ ಬಾರ್ ಬಿ ಆರ್ ಇದು, ಐ ಮೀನ್ ಎ ಬಾರ್ ಬಿ ಆರ್ ಏನು ಬಂತು? ಎ ಬಿ ಬಾರ್, ಕ್ಲಿಯರ್? ಅಷ್ಟೇ. ಈಗ ನೀವು ರಿಯಲೈಸ್ ಮಾಡಬೇಕು ಅಂತಂದರೆ ನಿಮಗೆ ಬೂಲಿಯನ್ ಎಕ್ಸ್ಪ್ರೆಷನ್ ಗೊತ್ತಿರಬೇಕು. ಬೂಲಿಯನ್ ಎಕ್ಸ್ಪ್ರೆಷನ್ ಗೊತ್ತಿದ್ರೆ ಎಂಥ ದೊಡ್ಡ ಸರ್ಕ್ಯೂಟ್ನಾದರೂ ಸರಿ ನೀವೇನು ಮಾಡ್ಬೋದು? ಅದಂಗಾಗಲ್ಲ. ಬಿಕಾಸ್ ಎ ಈಸ್ ಒನ್ ಇನ್ಪುಟ್, ಬಿ ಈಸ್ ಅನದರ್ ಇನ್ಪುಟ್. ಇಲ್ಲಿ ಎ ಅನ್ನೋದು ಏನು ಗೊತ್ತಾ? ನಾವು ನಾರ್ಮಲ್ ಆಗಿ ಮನೆಗಳಲ್ಲಿ ಕನೆಕ್ಷನ್ಸ್ ಕೊಡ್ತೀವಿ ಗೊತ್ತಾ ವಯರ್ಗಳಿಗೆ. ಸೊ ಎ ಅನ್ನೋದು ಒಂದು ವಯರು. ಇಲ್ಲಿಂದ ನೀವು ಏನೇ ಕನೆಕ್ಷನ್ಸ್ ತೊಗೊಂಡ್ರು ಪ್ಯಾರಲಲ್ ಕನೆಕ್ಷನ್ಸ್ ವಡೆವರ್. ಸೊ ಇವೆಲ್ಲ ಏನು ಇದೆಲ್ಲ ಈ ಆರೆಂಜ್ ಕಲರಿಂದ ಏನೇ ತೊಗೊಂಡ್ರು ಕೂಡ ದಟ್ ಆಕ್ಟ್ ಆಸ್ ವಾಟ್ ನಾವು? ಎ. ಈ ಪೆನ್ಸಿಲ್ ಸಮ್ ಗ್ರೀನ್ ಕಲರಲ್ಲಿದೆ, ದಿಸ್ ನಾವು ಆಕ್ಟ್ ಆಸ್ ವಾಟ್ ನಾವು? ಬಿ. ಇದು ಎ, ಇದು ಬಿ. ಯು ನೀಡ್ ಎ ಕನೆಕ್ಟೆಡ್ ಟು ಹೋಮ್? ಆರೆಂಜ್. ಯು ನೀಡ್ ಬಿ ಕನೆಕ್ಟೆಡ್ ಟು ಹೋಮ್? ಗ್ರೀನ್, ರೈಟ್? ಎ ಬಾರ್ ಬೇಕಾ? ಆರೆಂಜಿಂದ ತೊಗೊಂಡು ಅದ್ರ ಮುಂದೆ ಏನಾಗ್ತೀರಾ? ಒಂದು ನಾಟ್ ಗೇಟ್ ಹಾಕಿ. ನಾಟ್ ಗೇಟ್ ಫಂಕ್ಷನ್ ಏನು? ಇಟ್ ಇನ್ವರ್ಸಸ್ ದಿ ಅಥವಾ ಇಟ್ ಕಾಂಪ್ಲಿಮೆಂಟ್ಸ್ ದಿ ಇನ್ಪುಟ್. 1 ಕೊಟ್ಟರೆ 0 ಮಾಡುತ್ತೆ, 0 ಕೊಟ್ಟರೆ 1 ಮಾಡುತ್ತೆ. ಬಿ ಕಾಂಪ್ಲಿಮೆಂಟ್ ಬೇಕಾ? ಬಿ ಇಂದ ಒಂದು ವಯರ್ ತಗೊಳ್ಳಿ, ಅಟ್ಯಾಚ್ ವಾಟ್? ಅ ನಾಟ್ ಗೇಟ್ ಇನ್ ಫ್ರಂಟ್ ಆಫ್ ಇಟ್. ಸೊ ಇನ್ನು ಮುಂದೆ ತುಂಬ ಮಾಡ್ತೀವಿ ನಿಮಗೆ, ಐ ಮೀನ್ ಏನಂತ ಹೇಳ್ತೀವಿ, ಯು ವಿಲ್ ಬಿ ಯೂಸ್ ಟು ಇಟ್. ಬಟ್ ಇದು ಕೇಳ್ತಾರೆ, ರಿಯಲೈಸ್ XOR ಗೇಟ್ ಯೂಸಿಂಗ್ ಬೇಸಿಕ್ ಗೇಟ್ಸ್ ಓನ್ಲಿ. ಬಟ್ ಯು ಶುಡ್ ರಿಮೆಂಬರ್ ವಾಟ್? ನಿಮಗೆ ಈ ಬೂಲಿಯನ್ ಎಕ್ಸ್ಪ್ರೆಷನ್ ಇದು ನೆನಪಿದ್ರೆ ಮಾತ್ರನೇ ನೀವೇನು ಮಾಡೋಕ್ಕೆ ಸಾಧ್ಯ? ಇದನ್ನು ರಿಯಲೈಸ್ ಮಾಡೋದಕ್ಕೆ ಸಾಧ್ಯ. ಸರ್ಕ್ಯೂಟ್ ಬಹ್ಯಾಟ್ ಮಾಡೋಕ್ಕಾಗಲ್ಲ, ನೆನ್ಪಿಟ್ಕೊಳ್ಳಿ. ಸರ್ಕ್ಯೂಟ್ಸ್ನ ಬಹ್ಯಾಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಎಲೆಕ್ಟ್ರಾನಿಕ್ಸ್ನ ನೀವು ಓದೋ ರೀತಿನಲ್ಲಿ ಓದಿದ್ರೆ ದಟ್ ಈಸ್ ಈಸಿ. ಇಫ್ ನಾಟ್ ಇಟ್ಸ್ ವೆರಿ ಮಚ್ ಕಾಂಪ್ಲಿಕೇಟೆಡ್ ದಟ್ ಯು ಕಾಂಟ್ ಇವನ್ ಫಿನಿಶ್ ಇನ್ ಯುವರ್ ಒನ್ ಲೈಫ್, ಆಯಿತಾ? ಅಂದರೆ ಬೂಲಿಯನ್ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಳ್ಳಿ, ಅದಕ್ಕೆ ತಕ್ಕಂಗೆ ಸರ್ಕ್ಯೂಟ್ ಬರೀರಿ. ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬೇರೆ ಥರ ಕೊಟ್ಟಿದ್ದಾರೆ, ಇನ್ನೊಬ್ರು ಬೇರೆ ಥರ ಬರೀತಾರೆ, ನಾನು ಒಂಥರ ಬರೀತೀನಿ. ಸೊ ಸ್ಟಿಕ್ ಆನ್ ಟು ಮೈ ಮೆಥಡ್ ಬಿಕಾಸ್ ಐ ಆಮ್ ಟೀಚಿಂಗ್ ಯು, ರೈಟ್? So from the beginning till the end we will maintain only one particular method so that you will be used to it, clear? So ಅರ್ಥ ಮಾಡ್ಕೊಂಡು ಮಾಡಿ. So next A exclusive B whole complement. A exclusive B whole complement. ಇದು ಲಾಜಿಕ್ ಸಿಂಬಲ್. ಅಂದ್ರೆ ಏನಾಗುತ್ತೆ, ನಿನ್ನೆ ನಾವು ಒಂದು ಎಕ್ಸ್ಕ್ಲೂಸಿವ್ ಆರ್ ಗೇಟ್ ನೋಡಿದ್ವಿ ಅಲ್ವಾ? ಈ ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಔಟ್ಪುಟ್ ಏನು ಬರುತ್ತೆ? A exclusive B.
followed by a not gate. So not gate ಏನು ಮಾಡುತ್ತೆ ಕಾಂಪ್ಲಿಮೆಂಟ್ ಮಾಡುತ್ತೆ. So a exclusive b ನ ಏನಂತ ಕೊಡುತ್ತೆ a exclusive b ದ whole bar. ಕರೆಕ್ಟ್ ಅಂದ್ರೆ ಈ ಸರ್ಕಲ್ ಏನು ಇಂಡಿಕೇಟ್ ಮಾಡುತ್ತೆ that indicates a not gate. Right. So once you are done with the logic symbol, first then we'll go for a truth table. So truth table in here. So first truth table ತಗೊಳ್ತೀರಾ, we will go for inputs followed by what outputs. ಈಗ inputs ಅಲ್ಲಿ ಎರಡು inputs ಇದೆ, ಒಂದು a ಇನ್ನೊಂದು b. ಫಸ್ಟ್ ಏನು ಮಾಡ್ತೀರಾ, ಫಸ್ಟ್ ಟೇಕ್ ದಿ ಔಟ್ಪುಟ್ ಫಾರ್ a exclusive b ಅಂತ ಅಂದ್ರೆ XOR ಗೇಟ್ ಔಟ್ಪುಟ್ ತಗೊಳ್ಳೋಣ. ಅದಾದ್ಮೇಲೆ ಏನ್ ಮಾಡಿ XNOR ತಗೊಳ್ಳೋಣ. ಅಂದ್ರೆ ಇಲ್ಲೇನು ಔಟ್ಪುಟ್ ಬರುತ್ತೋ ಅದಕ್ಕೆ ಕಾಂಪ್ಲಿಮೆಂಟ್ ತಗೊಳ್ಳೋಣ. ಸರಿನಾ? ಇನ್ಪುಟ್ಸ್ ಏನ್ ತಗೊಳ್ತೀರಾ 0 0 1 1 0 1 0 1. A exclusive B ಏನ್ ಮಾಡುತ್ತೆ, ಇಟ್ ಪರ್ಫಾರ್ಮ್ಸ್ ಪ್ಯೂರ್ಲಿ OR ಆಪರೇಷನ್. ಪ್ಯೂರ್ಲಿ ಆಪರೇಷನ್ OR ಆಪರೇಷನ್ ಅಂದ್ರೆ ಆಡ್ ಇನ್ಪುಟ್ಸ್ ಹೈ ಇದ್ರೆ ಮಾತ್ರ ಔಟ್ಪುಟ್ ಏನ್ ಬರುತ್ತೆ ಹೈ ಆಗುತ್ತೆ. ದಟ್ ಈಸ್ 0 plus 0 0 0 plus 1 1 1 plus 0 1 1 plus 1 is 0. ಕರೆಕ್ಟಾ? ಸಪೋಸ್ ಇಟ್ ಇಸ್ OR ಗೇಟ್ 1 plus 1 ಏನಾಗ್ತಿತ್ತು 1 ಆಗ್ತಿತ್ತು. ಸಿನ್ಸ್ ಇಟ್ ಇಸ್ an exclusive OR gate 1 plus 1 is 0. ಈಗ XNOR ಏನಾಗುತ್ತೆ, XNOR ದ ಔಟ್ಪುಟ್ ಏನಿರುತ್ತೆ ಅಂದ್ರೆ XNOR ದ ಔಟ್ಪುಟ್ ಬಂದು ಇದರದ್ದು ಕಾಂಪ್ಲಿಮೆಂಟ್. ಇದರದ್ದು ಕಾಂಪ್ಲಿಮೆಂಟ್ ಅಂದ್ರೆ 0 ಇದ್ರೆ 1 ಬರುತ್ತೆ, 1 ಇದ್ರೆ 0 ಬರುತ್ತೆ, 0 ಬರುತ್ತೆ 1. Done. Yes. Now how do you define this now? ಹೆಂಗ್ ಡಿಫೈನ್ ಮಾಡ್ತೀರಾ? ಎಸ್ ಒಂದ್ಸಲ ಹೇಳಿ ಹೆಂಗ್ ಡಿಫೈನ್ ಮಾಡ್ತೀರಾ ನೋಡಿ. An exclusive OR gate is a logic gate whose output is low. His output is low when odd inputs are high. Exactly opposite to yesterday's. ನಿನ್ನೆ exclusive OR gate the definition ಏನು ಕೊಟ್ಟೆ ನಿಮಗೆ. Exclusive OR gate is a logic gate whose output is high when its odd inputs are high. But exactly opposite now. In high into in ಏನಾಗಿದೆ low. So how do you define this now? An exclusive OR gate, an XNOR gate is a logic gate whose output is low when odd inputs are high. Or what's the other way of defining now? An XNOR gate is a logic gate whose output is high when its even inputs are low or high. Even ಅಂತಂದ್ರೆ ಎರಡು low ಇದ್ರೂನು high ಬರುತ್ತೆ, ಎರಡು high ಇದ್ರೂನು high ಬರುತ್ತೆ. See, there are different ways of defining it. ಸರಿನಾ? ನೀವು ಹೆಂಗ್ ಬೇಕಾದ್ರೂ ಡಿಫೈನ್ ಮಾಡಿ, that purely depends upon your understanding. You need not to follow whatever which is given in the textbook. Clear? Done. So we have done. We have seen the definition, logic symbol, and also what truth table. ಈ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ನಾವು ಸಿಂಪ್ಲಿಫೈ ಮಾಡ್ತೀವಿ ಅನ್ಕೊಳ್ಳಿ. ಆಯ್ತಾ? ಫಸ್ಟ್ ನೀವು ಬೇಕಾದ್ರೆ ಸೈಡ್ ಅಲ್ಲಿ ಬರ್ದಿಟ್ಕೊಳ್ಳಿ. ಏನು ಅಂತಂದ್ರೆ ಫಸ್ಟ್ ನಿಮಗೆ ಏನ್ ಮಾಡಿದ್ವಿ, what is A exclusive B? We have seen this as what A bar B plus A B bar. Correct alva? ಇದು ನಿಮಗೆ ಬೇಕಾಗಿಲ್ಲ, this is not required, but I'm just teaching you. ಸರಿನಾ? ಈಗ what will be then? ಇವಾಗ A exclusive B the whole bar ಏನಾಗುತ್ತೆ ಈಗ ಹೇಳಿ. ಎಸ್ ಏನಾಗುತ್ತೆ ಇದು ಸೇಮ್ ಆಸ್ ಇಟ್ ಇಸ್ ಹಂಗೆ ಬರೀತೀರಾ. A bar B plus A B bar and the whole bar. ಅಲ್ವಾ? ಸೊ ನಿಮಗೆ ಒಂದು ಫಾರ್ಮುಲಾ ಗೊತ್ತಿದೆಯಾ ನೋಡಿ, x plus y the whole bar can be written as x bar dot y bar. ಇದು one of the De Morgan's law in Boolean logic law. So x plus y the whole bar can be means or becomes and. ಆ ಪರ್ಟಿಕ್ಯುಲರ್ ಲಾಜಿಕ್ ಯೂಸ್ ಮಾಡಿ ಫಸ್ಟ್ ಪಿಂಕ್ ಕಲರ್ ಇದೆಯಲ್ಲ ಹೋಲ್ ಕಾಂಪ್ಲಿಮೆಂಟ್ ಅದನ್ನ ರಿಮೂವ್ ಮಾಡಿದ್ರೆ ಲೆಟ್ ಅಸ್ ಟೇಕ್ ದಿಸ್ ಆಸ್ x ದಿಸ್ ಆಸ್ y ನಾ ಆ ತರ ಕನ್ಸಿಡರ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಈಗ ಫಸ್ಟ್ ನಿಮಗೆ ಇರುತ್ತೆ a bar b as it is ಈ ಹೋಲ್ ಬಾರ್ ಇದೆಯಲ್ಲ ಈ ತರ ರೈಟ್. ಸೊ ಈ ಪ್ಲಸ್ ಏನಾಗುತ್ತೆ ಈಗ ಡಾಟ್. ಕರೆಕ್ಟಾ? ಆಮೇಲೆ
ಇದೇನಾಗುತ್ತೆ ಈಗ a b bar the whole bar. Then again there is one more logic. xy the whole bar can be written as x bar plus y bar. ಈಗ ಇದನ್ನ ಸೆಪರೇಟ್ ಮಾಡಿದ್ರೆ ಏನಾಗುತ್ತೆ ಈಗ s so a double bar plus b bar correct ಅಲ್ವಾ so ಇದು a bar ಇದು ಒಂದು whole bar a double bar plus b bar dot ಇದೇನಾಗುತ್ತೆ ಈಗ a bar plus b double bar b plus b double bar. We know that x double bar is x double bar is x. Therefore even ಇದೇನಾಗುತ್ತೆ ಈಗ a plus b bar into a bar plus b. Correct? b double bar is b. Now multiply term by term. ಏನು ಬರುತ್ತಲ್ಲ a dot a bar plus ab plus a bar b bar plus b bar. ಹೌದಾ? Then you should know one more rule. X dot x bar is 0. X dot x bar is 0. Why? Simple logic. Suppose if x is 1 ಅನ್ಕೊಳ್ಳಿ. If x is 1, what will be x bar? 0. 1 into 0? 0. Suppose x 0 ಅನ್ಕೊಳ್ಳಿ. What will be x bar? 0 into 1? 0. So, obviously our particular logic ಅಲ್ಲಿ ನಾವು ಏನು ಮಾಡಬಹುದು ಈಗ? A dot a bar is how much now? 0 plus ab plus a bar b bar plus 0. So ultimately you will get ab plus a bar b bar. So this is the output of XNOR gate. ಅಂದ್ರೆ ನಾವು ಬರೀಬೇಕು ಅಂದ್ರೆ ಜಸ್ಟ್ ಈ ತರ ಬರೀತೀವಿ ಬಟ್ ಆಕ್ಚುಯಲ್ ಔಟ್ಪುಟ್ ಏನಿದೆ ab plus a bar b bar. See ನೀವು ಜಸ್ಟ್ ಇದನ್ನ ಮಾತ್ರ ನೆನಪಿಟ್ಕೊಳ್ಳಿ, that's more than enough. You need not to remember all this. ಆಯ್ತಾ? ಅಂದ್ರೆ ಇದನ್ನೆಲ್ಲ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಫಾರ್ ನಾಲೆಜ್ ಸೇಕ್. ಸರ್ ಬಿ ಬಾರ್ ಬರುತ್ತೆ ಇಲ್ಲಿ ಬಂದಿಲ್ಲ. ಸೊ ನಿಮಗೆ ಇದೆಲ್ಲ ಬೇಕಾಗಿಲ್ಲ, ಜಸ್ಟ್ ಇಷ್ಟು ಮಾತ್ರ ನೆನಪಿಟ್ಕೊಂಡಿದ್ರೆ ಸಾಕು. ಯಾವುದು ಫೈನಲ್ ಆನ್ಸರ್? ಫೈನಲ್ ಆನ್ಸರ್ ಇಸ್ ವಾಟ್? ಎ ಬಾರ್ ಬಿ ಬಾರ್. ಕ್ಲಿಯರ್? ಸೊ ಇವಾಗ ಇದಾದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ 3 ಮಾರ್ಕ್ಸ್ ಕ್ವೆಶ್ಚನ್ ಏನು ಕೇಳ್ತಾರೆ ಅಂದ್ರೆ ರಿಯಲೈಸ್ XNOR gate using basic gates only ಅಂತ. ಸೊ ಏನು ಕೇಳ್ತಾರೆ? ಡೆರಿವೇಶನ್ ಕೇಳಲ್ಲ ಸರ್. ಯಾವುದು? ಇಲ್ಲ ಕೇಳಲ್ಲ. ಬರ್ಕೊಳಪ್ಪ, ವೇಸ್ಟ್ ಇಲ್ಲ. ರಿಯಲೈಸ್ XNOR gate using basic gates only. Basic gates only. ಆಯ್ತಾ? ಸೊ ಬೇಸಿಕ್ ಗೇಟ್ಸ್ ನ ಮಾತ್ರ ಯೂಸ್ ಮಾಡ್ಕೊಂಡು XNOR ಗೇಟ್ ನ ರಿಯಲೈಸ್ ಮಾಡಕ್ಕೆ ಹೇಳ್ತಾರೆ. ಹಾಗೆ ಏನ್ ನೆನಪಿಟ್ಕೊಳ್ಳಿ? ಬೂಲಿಯನ್ ಎಕ್ಸ್ಪ್ರೆಷನ್ ನೆನಪಿಟ್ಕೊಳ್ಳಿ. ಏನಿದೆ ಬೂಲಿಯನ್ ಎಕ್ಸ್ಪ್ರೆಷನ್? ab plus a bar b bar. ನಿಮಗೆ ಹೇಳ್ದಂಗೆ ಫಸ್ಟ್ ಎರಡು ವೈರ್ ತಗೊಳ್ಳಿ, ಒಂದು a ಇಂದ ಇನ್ನೊಂದು b ಇಂದ. ಫಸ್ಟ್ ಏನ್ ಬೇಕು ನಿಮಗೆ? ab. ಸೊ ಇದು ತಗೊಂಡಾಗ ಯಾವ ಗೇಟ್ ಕೊಡ್ತೀರಾ? AND gate ಗೆ, because it is multiplied, that is ab. ಕರೆಕ್ಟ್? ನೆಕ್ಸ್ಟ್ ಏನ್ ಬೇಕು ನಿಮಗೆ? a bar b bar. ಸೊ a bar b bar ಅಂತಂದ್ರೆ ಇಲ್ಲಿಂದ ತಗೊಳ್ಳಿ, ಇಲ್ಲೊಂದು ನಾಟ್ ಗೇಟ್ ಹಾಕ್ತೀವಿ. ಸೊ ನಾಟ್ ಗೇಟ್ ಹಾಕಿದ್ರೆ ಏನ್ ಬರುತ್ತೆ ಈಗ? a bar. ಅದೇ ತರ b ಗೂ ಒಂದು ನಾಟ್ ಗೇಟ್ ಹಾಕಿ, ಇದು b ಇಲ್ಲಿವರೆಗೂ a bar ಆಗುತ್ತೆ, ಇದು b bar. ಇವೆರಡನ್ನು ತಗೊಂಡೋಗಿ ಒಂದು AND ಗೇಟ್ ಹಾಕ್ತೀವಿ. ಏನ್ ಬರುತ್ತಾಗ? a bar b bar. ದೆನ್ ಇವೆರಡನ್ನು ತಗೊಂಡ್ಬಂದು ಕನೆಕ್ಟ್ ಟು ಒನ್ ಆರ್ ಗೇಟ್, ಒಂದು ಆರ್ ಗೇಟ್ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಆರ್ ಗೇಟ್ ಕನೆಕ್ಟ್ ಮಾಡಿದ್ರೆ ಫೈನಲ್ ನಿಮ್ಗೆ ಏನು ಸಿಗುತ್ತೀಗ? ab ಪ್ಲಸ್ a bar b bar. ಸೊ ಈ ತರ ನೀವೇನ್ ಮಾಡಬೇಕು? we can realize what? An XNOR gate by using basic gates. Even you can realize this by using even universal gates. ಅಂತ ಅಂದ್ರೆ ಟ್ರೈ ಮಾಡಿದ್ರು, ನೋ ಆಫೆನ್ಸ್, ಟ್ರೈ ಮಾಡಬಹುದು ಮಾಡಿ, ಬಟ್ ಬೇಕಾಗಿಲ್ಲ. ನಿಮ್ಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ಏನು ಇಂಪಾರ್ಟೆಂಟ್ ಅಂತಂದ್ರೆ XNOR ಗೇಟ್ ಎಕ್ಸ್ಪ್ರೆಷನ್ಸ್ ಕೇಳ್ತಾರೆ, ಇದನ್ನ ನೆನ್ಪಿಟ್ಕೊಂಡ್ರಿ. XNOR ಗೇಟ್ ಔಟ್ಪುಟ್ ನೆನ್ಪಿಟ್ಕೊಂಡ್ರಿ.
XOR gate output, XNOR gate output. The gates are the rarest of the rare cases, right? At the end of the chapter, I will give you all important questions. So each chapter is lengthy, 20 to 25 questions will be there. And 25 questions of what is sample. But when I am teaching in the class, I am supposed to teach everything. But at the end of the class, at the end of the chapter, whatever I am going to give, it's more than sufficient. So the trust, that's what I always say, trust will be good. That's more than enough. You won the chapter, this chapter is more than 100 pages in your entire textbook. In your entire textbook, 600 pages and more or less 584 pages in it. In your index, 600 pages. 600 pages over the so 600 pages, 60 pages are in crux reduce content. 60 pages 600 pages content. Notes modify and that modification and writing your own notes, preparing your own notes and studying from your own notes helps you a lot in your future classes also. So that's what makes you out of the box. Ella kathegulu ಒಂದು ಬಾಕ್ಸ್ ಅಲ್ಲಿ ಇರುತ್ತೆ, ನೀವು ಮಾತ್ರ ಆಚೆ ಇರ್ತೀರಾ. ಏನಕ್ಕೆ ಅಂತಂದ್ರೆ because you are not following others, you have your own method of preparing the content. So that's what is most important. Then applications ಏನು, maybe XOR ಅಥವಾ XNOR ಯಾವುದಾದ್ರೂ ಕೇಳಿ applications ಒಂದು 3 applications. So applications of XOR ಅಥವಾ XNOR, right? First thing, they are used in arithmetic circuits. They are used in arithmetic circuits. So XOR XNOR ಎರಡಕ್ಕೂ ಒಂದೇ ಬಾ, ಏನು ಸಪ್ರೇಟ್ ಆಗುತ್ತೆ, ಎರಡಕ್ಕೂ ಒಂದೇ ಸರಿನಾ. So they are used in arithmetic circuit operations. They are used in arithmetic circuits. They are used in comparators, even comparators. What are these comparators? These are all we see in future classes. As of now, the arithmetic circuits andreno, comparators andreno, parity checkers andreno, ಇವೆಲ್ಲ ಕೂಡ ಮುಂದೆ ಬರುತ್ತೆ. ಅವಾಗ ತಿಳ್ಕೊಳ್ಳೋಣ, ಸದ್ಯಕ್ಕೆ ಇಷ್ಟು ನೆನಪಿಟ್ಕೊಂಡಿದ್ದಾರೆ, ಆಯ್ತಾ? So we will discuss about that. So arithmetic logic circuits ಓದ್ತೀವಿ, comparators ಬಗ್ಗೆ ಓದ್ತೀವಿ, counters ಬಗ್ಗೆ ಓದ್ತೀವಿ. So we have plenty of things to be discussed. Clear? ನೋಡಿ, ಇಲ್ಲಿಗೆ ನಿಮ್ದು ಈ ಚಾಪ್ಟರ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಒಂದು ಪೋರ್ಷನ್ ವೈಂಡ್ ಅಪ್ ಆಗುತ್ತೆ. ಒಂದು ಪೋರ್ಷನ್ ಅಂದ್ರೆ if you can divide this chapter into 4 parts. One is logic gates, the other one is binary codes, the other one is arithmetic circuits, then combinational circuits, sequential circuits. Maybe 4 or 5 parts are divided ಮಾಡ್ಕೊಂಡ್ರೆ we are done with one part. That is 20% of the chapter is done now. ಇನ್ನು 20% ಬಂದು ಬೈನರಿ ಕೋಡ್ಸ್ ಅಂತ. ನೀವು ಬೈನರಿ ಕೋಡ್ಸ್ ತೆಗೆದು ನೋಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಎಷ್ಟಿದೆ ಗೊತ್ತಾ, ಬಟ್ ಅಷ್ಟೆಲ್ಲ ಇಂಪಾರ್ಟೆಂಟ್ ಅಲ್ಲ, ಆಯ್ತಾ? ನಾನು ಎಷ್ಟು ಹೇಳ್ಕೊಡ್ತೀನೋ ಅಷ್ಟೇ ಸಾಕು. ನಿಮಗೆ BCD ಕೋಡ್ಸ್ ಇದೆ, 841 ಕೋಡ್ ಇದೆ, ಇವನ್ ಏನಂತ ಹೇಳ್ತೀವಿ 9's ಕಾಂಪ್ಲಿಮೆಂಟ್ ಇದೆ, 1's ಕಾಂಪ್ಲಿಮೆಂಟ್, 2's ಕಾಂಪ್ಲಿಮೆಂಟ್, so many codes are there. ಬಟ್ ಗ್ರೇ ಕೋಡ್ಸ್ ಇದೆ. ಎಲ್ಲಾನು ಅರ್ಥ ಮಾಡ್ಕೊಂಡ್ರೆ ಸಾಕು. ಅರ್ಥ ಮಾಡ್ಕೊಳ್ಳೋದು ಡೆಫಿನೇಷನ್ ತಿಳ್ಕೋಬೇಕು, ಅದ್ರದ್ದು ಏನಾದರೂ ಎಕ್ಸಾಂಪಲ್ ಕ್ವೆಶ್ಚನ್ ಬಂದ್ರೆ ಮಾಡೋದು ಹೇಳ್ಬೇಕು. ದಟ್ಸ್ ಮೋರ್ ದೆನ್ ಎನಫ್. ಈಗ ನಿಮಗೆ ಗ್ರೇ ಕೋಡ್ ಅಂತ ಇಷ್ಟು ಉತ್ತರ ಕೊಡ್ತಾರೆ, ಅಷ್ಟು ಏನ್ ಮಾಡ್ತಾರೆ, ನಿಮಗೆ ಅರ್ಥ ಮಾಡಿದ್ರೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅವರು. ನೀವು ಅಷ್ಟನ್ನು ನೋಟ್ಸ್ ಬರ್ಕೊಳ್ಳೋದಲ್ಲ, ಆ ಗ್ರೇ ಕೋಡ್ ನ ಕೊಟ್ಟು ಕನ್ವರ್ಟ್ ದಟ್ ಇಂಟು ಬೈನರಿ ಅಂತ ಕೇಳ್ತಾರೆ, ಆಸ್ ಸಿಂಪಲ್ ಆಸ್ ದಟ್. ಅಥವಾ ಒಂದು BCD ಕೊಟ್ಟು ಕನ್ವರ್ಟ್ ಇಂಟು ಡೆಸಿಮಲ್ ಅಂತ ಕೇಳ್ತಾರೆ. ಸೊ ನಿಮಗೆ ಕನ್ವರ್ಷನ್ಸ್ ಬಂದ್ರೆ ಸಾಕು. ಸೊ ಬೈನರಿ ಕೋಡ್ಸ್ it covers almost 20% of the chapter that we will complete in one class. One class max to max. 2 classes we will wind up binary codes. After that we will come to arithmetic circuits like full adder, half subtractor. Aramele we will go for combinational ಮತ್ತೆ sequential. That's kind of lengthy. Maybe ಈ October 20th ಒಳಗಡೆ ದಿನ 40 minutes ಅಟೆಂಡ್ ಆಗಿದೆ. It's more than enough. So ಒಂದೇ ದಿನ 2 hours ಅಟೆಂಡ್ ಆದ್ರೆ ಯೂಸ್ ಇಲ್ಲ, ಸ್ವಲ್ಪ ಕಳೀಲಿ, ಬಟ್ ಪರ್ಫೆಕ್ಟ್ ಆಗಿ ಪಡ್ಕೊಂಡು ಹೋಗ್ತಾರೆ, ಸರಿನಾ? So that's all for now. I hope 4:45 we will meet tomorrow.